ಕಾಂಗ್ರೆಸ್ಸರಿಗೆ ನಮ್ಮ ದೇಶ ಕೊಟ್ಬಿಟ್ಟು ಮಾರ್ಬಿಟ್ಟಾರೆ. ಬಿಜೆಪಿಯವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತಾರಲ್ಲ, ಇವ್ರಿಗೆ ಯೋಗ್ಯತೆ ಇದೆಯಾ? ಇವರಿಗೆ ಕರ್ನಾಟಕದ ಬಗ್ಗೆ ಏನಾದ್ರು ಕಾರ್ಯಕಾರಣ ಇದೆಯಾ? ಕಾಂಗ್ರೆಸ್ ಬರೀ ಸುಳ್ಳು ಹೇಳಿ ಜನಗಳನ್ನ ತಪ್ಪುದಾರಿಗೆ ಎಳೆದು ಓಟ್ ತಗೋತಾರೆ. ಅವರೆಲ್ಲ ದ್ರೋಹಿಗಳು, ಅವರು ಒಳ್ಳೆಯವರು, ಇವರು ದ್ರೋಹಿಗಳು. ಇವರು ದೇಶಕ್ಕಾಗಿ ಏನು ಮಾಡಿದ್ದಾರೆ? ದೇಶಕ್ಕಾಗಿ ಇವ್ರ ಮನೆ ಖಜಾಂಚಿ ತುಂಬಿಸಿಕೊಂಡಿದ್ದಾರೆ. ದೇಶದ್ರೋಹಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದವರು. ಇವ್ರಿಗೇನು ದುಡ್ಡು ಮಾಡೋದು ಬಿಟ್ಟರೆ ಬೇರೆ ಏನು ಮಾಡ್ಬೇಕಂತ ಅಧಿಕಾರ ಇಲ್ಲ ಇವರಿಗೆ. ಬರೀ ಒಂದೇ ಜನ, ಒಂದೇ ಜಾತಿ, ಒಂದೇ ಮತಕ್ಕೆಲ್ಲ ಆಸಕ್ತಿ ಕೊಡಬೇಡಿ, ಎಲ್ಲರ ಜನತೆಗೂ ಕೊಡಿ. ನೆಸಿಟಿ ಇಲ್ಲ ಅವರಿಗೆ. ಅವ್ರು ದೊಡ್ಡ ಕಳ್ಳರು. BJPಯವರು ಒಳ್ಳೆಯರೇನೆ, ಹೌದು. ಇಲ್ಲ ಅಂದರೆ ನಮ್ಮ ದೇಶವನ್ನು ಮಾರಿಬಿಡ್ತಾರೆ. ಅವ್ರಿಗೆ ಕೊಟ್ಬಿಟ್ರೆ ಕಾಂಗ್ರೆಸ್ಸರಿಗೆ ನಮ್ಮ ದೇಶ ಕೊಟ್ಬಿಟ್ಟು ಮಾರಿಬಿಟ್ಟಾರೆ ಅಂತಾರು. ಇಲ್ಲಿ ಕರ್ನಾಟಕದಲ್ಲಿ ನೋಡಿ, ಇಲ್ಲಿ ವ್ಯಾಪಾರ ಇಲ್ಲ, ಎಲ್ಲ ಫ್ರೀ ಮಾಡಿ ಜನ ಇಲ್ಲಿ ಸಾಯ್ತಾ ಬಿದ್ದಾರೆ. ಅದ್ರ ಬಗ್ಗೆ ಇವ್ರಿಗಿಲ್ಲ. ಅವರು ಆದಿತ್ಯನಾಥ ಹಂಗೆ ಮಾಡ್ದ, ಈ BJPಯವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತಾರಲ್ಲ, ಇವ್ರಿಗೆ ಯೋಗ್ಯತೆ ಇದೆಯಾ? ಇವರಿಗೆ ಕರ್ನಾಟಕದ ಬಗ್ಗೆ ಏನಾದ್ರು ಕಾರ್ಯಕಾರಣ ಇದೆಯಾ? ಇಲ್ಲ ನೋಡಿ, ಆಟೋದ ಬಿಸ್ನೆಸ್ ಇಲ್ಲದೆ ನಾವು ಸಾಯ್ತಾ ಬಿದ್ದೀವಿ ಬೆಳಿಗ್ಗೆಯಿಂದ. ಇಲ್ಲ ಇಲ್ಲ ಇಲ್ಲ, ಹೋಗೇ ಹೋಗುತ್ತೆ. ಬಡತನ ಹೋಗುತ್ತೆ, ದೇಶಕ್ಕೆ ಒಳ್ಳೇದಾಗುತ್ತೆ, ದೇಶದ ಒಳ್ಳೆ ಅಭಿಮಾನಿಗಳಿರುತ್ತೆ. ಇವ್ರಂಗೆ ಯಾರು ದೇಶದ್ರೋಹಿಗಳಿಲ್ಲ. ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಕಾಂಗ್ರೆಸ್ ಬರೀ ಸುಳ್ಳು ಹೇಳಿ ಜನಗಳನ್ನ ತಪ್ಪುದಾರಿಗೆ ಎಳೆದು ಓಟ್ ತಗೋತಾರೆ. ಎಲ್ಲ ದುಡ್ಡು ಕೊಟ್ಟು ಓಟ್ ಮಾಡಿಸ್ಕೊಳ್ತಾರೆ ಅವರು. ಯಾರು ಈಗ ಬಡವರು ಏನು ಕರುಣನೇ ಇಲ್ಲ. ಒಂದು ರೋಡಲ್ಲಿ ಹೋಗಂಗಿಲ್ಲ, ಎಲ್ಲ ರೋಡು ಹಾಳಾಗಿ ಕೂತಿದೆ. ಏನೋ ಇವ್ರು ಏನು ಇನ್ನು ಮಾಡೋದು? ಇವರು ನಮ್ಮ ಕರ್ನಾಟಕದ ರೋಡ್ಗಳು ನೋಡಿದ್ದೀರಾ ನೀವು ಗಾಡಿಗಳು ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ. ಆಟೋದಲ್ಲಿ ದಿನಕ್ಕೂ ರಿಪೇರಿ ಹೋಗ್ಬೇಕಾಗ್ತದೆ. ಆ ರೋಡಲ್ಲೆಲ್ಲ ಹೋಗ್ತಾ ಇದ್ದಿದ್ದು. ಏನೋ ಇಂಥ ಸರ್ಕಾರ ಬೇಕಾ ನಮಗೆ? ಬಡವರ ಅನ್ನೋದು ಕ್ಯಾರೇ ಇಲ್ಲ ಇವರಿಗೆ. ಬರೀ ದುಡ್ಡಿದ್ದವರಿಗೆ ಇವ್ರು ಏನಾದ್ರು ಅಧಿಕಾರ ಕೊಡೋದು, ದುಡ್ಡಿದ್ದವರಿಗೆ ಇವರಿಗೆ ಕಾಂಟ್ರಾಕ್ಟ್ ಕೊಡೋದು, ಇದೇ ಆಗ್ತಾ ಇದೆ. ಬಡವ್ರ ಬಗ್ಗೆ ಕರುಣೆ ಇಲ್ಲ ಇವರಿಗೆ. ಇವರು ನಮ್ಮ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ಬೇಡ, ಕರ್ನಾಟಕದಲ್ಲಿ ಬೇಡ. ಇದು ಕರ್ನಾಟಕದ ಬೇಡ, ಇಂಡಿಯಾದಲ್ಲೂ ಇದ್ದಿದ್ದು. ಈ ಸತಿಗೆ ಮೋದಿ ಇಲ್ಲ ಅಂದಿದ್ರೆ ಇವ್ರು ದೇಶ ಮಾರೋರು. ಇವರು ಅಂಥ ದೇಶದ್ರೋಹಿಗಳು. ಅದಕ್ಕೆ ಹೇಳ್ತಾರೆ ಅವರೆಲ್ಲ ದ್ರೋಹಿಗಳು, ಅವರು ಒಳ್ಳೆಯವರು, ಇವರು ದ್ರೋಹಿಗಳು. ಇವರು ದೇಶಕ್ಕಾಗಿ ಏನು ಮಾಡಿದ್ದಾರೆ? ದೇಶಕ್ಕಾಗಿ ಇವ್ರ ಮನೆ ಖಜಾಂಚಿ ತುಂಬಿಸಿಕೊಂಡಿದ್ದಾರೆ. ಸ್ವಾತಂತ್ರ್ಯ ಏನು ಹೋರಾಟ ಮಾಡಿದ್ದಾರೆ? ಸ್ವಾತಂತ್ರ್ಯ ಹೋರಾಟ ಮಾಡೋದು ಅವರು ಮಾಡಿದ್ದಾರೆ. ಅವರು ಇಲ್ಲಲ್ಲ, ಈ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಇವರೇನು ಹೋಗಿದ್ದಾರಾ ಮಾಡಕ್ಕೆ? ಇವ್ರು ಎಲ್ಲಿ ಹೋಗಿದ್ದಾರೆ? ಅದು ಅವ್ರಿಗೆ ಹೇಳೋಕ್ಕೆ ಇವರು ಹೋಗಿದ್ದಾರಾ? ಕಾಂಗ್ರೆಸ್ನವರು ಹೋಗಿದ್ದಾರಾ? ಹೇಳಿ, ಬೆಳಗ್ಗೆನಿಂದ ನೋಡಿ ಒಂದು ಬೋಣಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಅಂಥ ಪರಿಸ್ಥಿತಿ ಇದೆ. ಎಲ್ಲ ಫ್ರೀ ಮಾಡಿ, ಅದು ಫ್ರೀ ಬೇಕಾಗಿಲ್ಲ. ಹೆಂಗಸರೇ ಬೈತಾ ಬಿದ್ದಾರೆ, ನಮಗೆ ಯಾಕೆ ಫ್ರೀ? ಗಂಟು ತಿಕ್ಕಲು ದುಡ್ದಿದ್ದು ನಾವು ತಿಂತೀವಿ, ನಮಗೆ ಯಾವ ಫ್ರೀನೂ ಬೇಡ ಅಂತ ಹೇಳ್ತಾರೆ. ಇವರು ಫ್ರೀ ಮಾಡಿದ್ದಾರೆ. ಈ ಥರ VHP ಪ್ರಧಾನ ಕಾರ್ಯದರ್ಶಿ ಆದಂತ ಅವರು ಕೂಡ, ಬಜರಂಗ್ ಲಾಲ್ ಅವರು ಕೂಡ ಹೇಳಿದ್ದಾರೆ ಒಂದು ಮಾತನ್ನ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಇದೆ, ಬಟ್ ಪ್ರಗತಿ ಹೆಚ್ಚಾಗ್ತಾ ಇದೆ. ಬಟ್ ಪ್ರಮುಖವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಹೌದು. ಅದು ಯಾಕೆ ಇವರು ಹಿಂದೂ ಮಕ್ಕಳು ಒಬ್ರು ಮಾಡ್ಕೋಬೇಕು, ಇಬ್ರು ಮಾಡ್ಕೋಬೇಕು ಅಂತಾರಲ್ಲ, ಬೇರೆ ಎಲ್ಲರ ಜಾತಿಗೂ ತರಲಿ. ಅದು ಏನು ನಾವು ಒಬ್ಬರೇ ಹಿಂದೂಗಳು ಮಾತ್ರ ಮಾಡ್ಕೋಬಾರ್ದಾ? ಅವ್ರು ಯಾಕೆ ಬೇರೆ ಜಾತಿಗಳಿಗೆ ಮಾತಾಡಲ್ಲ? ಅವ್ರು ವೋಟ್ ಬ್ಯಾಂಕ್ ಮಾಡ್ಕೊಳಕ, ಓಟಿಗೋಸ್ಕರ ಇವರು ಕಾಂಗ್ರೆಸ್ ಅವರು ಯಾವುದೇ ರೀತಿ ಬಡವರಿಗೆಲ್ಲ ರಾಜಕೀಯ ಮಾಡೋದು ಓಟು. ಇವರಿಗೆ ಓಟ್ ಬೇಕು. ಓಟ್ ಆಗಿ ಅವ್ರಿಗೆ ಗೆದ್ದ ಮೇಲೆ ಯಾರು ಬೇಡ ಅವ್ರಿಗೆ. ಅದಕ್ಕೆ ಸರ್ ಬಜರಂಗ್ ಲಾಲ್ ಅವರು ಹೇಳಿದ್ದಾರೆ, ಎಲ್ಲ ಹಿಂದೂ ದಂಪತಿಗಳು 3 ಮಕ್ಕಳನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸಂಖ್ಯೆನ ಹೆಚ್ಚಿಸಬೇಕು ಅಂತ. ಹೌದು, ಅದು ಕರೆಕ್ಟಾಗಿ ಹೇಳಿದ್ದಾರೆ ಅವರು. ಇವ್ರು ಹೇಳದಂಗೆನೆ ಹಿಂದೂಗಳಿಗೆ 2 ಮಾಡಿಸ್ಕೊಳ್ಳಿ, 1 ಮಾಡ್ಕೊಳ್ಳಿ ಅಂತ ಇವ್ರು ಹೇಳೋಕೆ ಅಧಿಕಾರ ಇಲ್ಲ. ಇವರು ಜನಸಂಖ್ಯೆ ಬೇಕು. ನಮ್ಮ ಹಿಂದೂಗಳ ಜನಸಂಖ್ಯೆ ಎಲ್ಲಿದೆ? ಎಲ್ಲ ಅವರು 5-6 ಡಜನ್ ಗಟ್ಟಲೆ ಮಾಡ್ಕೊಂಡು ಇವ್ರು ಸುಮ್ಮನೆ ಇರ್ತಾರಲ್ಲ, ಅದ್ರ ಬಗ್ಗೆ ಇವ್ರು ಹೇಳೋಕ್ಕಾಗಲ್ವಾ? ಇವ್ರಿಗೆ ಓಟಿ ಬೇಕು, ಜನಗಳನ್ನ ಹಿಂದೂಗಳು ಓಟ್ ಬೇಕು. ಆದರೆ ಕೆಲಸ ಮಾಡೋರಲ್ಲ ಇವರು. ಇವ್ರಿಗೆ ಏನಿದ್ರು ಹಿಂದೂಗಳನ್ನ ಕೊಲೆ ಮಾಡಿಸೋದು, ದರೋಡೆ ಮಾಡಿಸೋದು, ಸುಲಿಗೆ ಮಾಡೋಕೆ ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ. ಕರ್ನಾಟಕ ಸರ್ವನಾಶ ಆಗಿದೆ. ಇವರೇ ಇನ್ನೂ 5 ವರ್ಷ ಇದ್ದರೆ ಕರ್ನಾಟಕದಲ್ಲಿ ಒಂದು ನೀರು ಕುಡಿಗೂ ಭಾಳ ಕಷ್ಟ ಆಗ್ತದೆ. ಮತ್ತೆ ಸರ್, ಯೋಗಿ ಆದಿತ್ಯನಾಥ್ ಅವರಿಗೆ ಅವರು ಸನಾತನ ಧರ್ಮವನ್ನು ಕಾಪಾಡ್ಕೊಂಡು ಬರ್ತಾ ಇರುವಂಥ ವ್ಯಕ್ತಿ ಯೋಗಿ ಆದಿತ್ಯನಾಥ್. ಹೌದು, ಅವರು ಅವಾಗಿಂದ ಕಾಡ್ಕೊಂಡು ಇವಾಗ ಹಂಗಿದ್ದಿದ್ರೆ ಅವ್ರು ಜನ ಅವ್ರಿಗೆ ಸೋಲ್ಸ್ತಿರ್ಲಿಲ್ವಾ? ಅವರು ಯಾಕೆ ಗೆದ್ದು ಮತ್ತೆ ಬಂದರು? ಇವರು ಹೇಳ್ದಂಗೆನೆ ಅಲ್ಲ ಅವ್ರಿಗೂ ಮಾಡಿದ್ದು. ಅವರು ಯೋಗ್ಯವಾಗಿ ಕೆಲಸ ಮಾಡ್ತಾರೆ. ಅವರು ಜನ ಅವ್ರಿಗೆ ಬೆಂಬಲ ಇದೆ. ಅವರು ದೇಶದ್ರೋಹಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದವರು ದೇಶದ್ರೋಹಿಗಳು. ನಮ್ಮ ಹಿಂದೂಗಳು ಆಗಲಿ, ನಮ್ಮ ದೇಶದಗಳಾಗಲಿ, ಯಾವುದು BJPಯವರಾಗಲಿ, ಇನ್ನೊಂದಾಗಲಿ ದೇಶದ್ರೋಹಿಗಳು ಇಲ್ಲ. ನಮ್ಮ ಹಿಂದೂ ಧರ್ಮದಲ್ಲೂ ಕೂಡ ಜನಸಂಖ್ಯೆನ ಹೆಚ್ಚಿಸಬೇಕು. ಹೌದು,
ಹೆಚ್ಚಿಸಿದೇನೆ ಮುಂದೆ ಉಳಿಗಾಲ ಇದೆ. ಇಲ್ಲ ಅಂದಿದ್ರೆ ನಮ್ಮ ದೇಶನೂ ಮಾರಿಬಿಡ್ತಾರೆ, ಕರ್ನಾಟಕನೂ ಮಾರಿಬಿಡ್ತಾರೆ. ಅಂಥ ಪರಿಸ್ಥಿತಿ ಬಂದಿದೆ ಇವಾಗ. ಇವರು ಓಟಿಗೋಸ್ಕರ ಮಾಡ್ತಾ ಇರೋದು. ಯಾವುದೇ ರೀತಿ ಯಾವ ಜನಗಳು ಬಡವರಿಗಾಗಲಿ ಒಂದು ಹಾಸ್ಪಿಟ್ಲಿಗೆ ಹೋದರೆ ಏನು ರೀ, ಒಂದು ಇದು ಮಾಡಲಿಕ್ಕೆ ನಾವು ಕಾಯಬೇಕು. ಎಮರ್ಜೆನ್ಸಿ ಹೋದರೆ, ಮೊನ್ನೆ ಉದಾಹರಣೆಗೆ ನಮ್ಮ ತಾಯಿಯನ್ನು ಎಮರ್ಜೆನ್ಸಿ ಕರ್ಕೊಂಡು ಹೋದರೆ ಗಂಟೆಗಟ್ಟಲೆ ಕಾಯ್ದು ಆಮೇಲೆ ನಮ್ಮ MLA ಹತ್ರ ಫೋನ್ ಮಾಡಿದ್ಮೇಲೆ ಐಸಿಗೆ ಹಾಕಿದ್ದಾರೆ. ಐಸಿನಲ್ಲಿ ಇಟ್ಟು ಇದೇ ಸರ್ಕಾರ ಆಡಳಿತದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಯಾಕೆ ಪ್ರಶ್ನೆ ಮಾಡಿಲ್ಲ, ಹಿಂದೂಗಳ ಬಗ್ಗೆ ಪ್ರಶ್ನೆ ಮಾಡಿ? ಅವರಿಗೆ ಅದಕ್ಕೆ ಅದು ಇಲ್ಲಲ್ಲ, ನೈತಿಕ ಹಕ್ಕಿಲ್ಲ ಅವ್ರಿಗೆ ಮಾತಾಡೋಕ್ಕೆ. ಅವರಿಗೆ ಹಿಂದೂ ಬಗ್ಗೆ ಆಗಲಿ ಕರ್ನಾಟಕ ಬಗ್ಗೆ ಆಗಲಿ ರಾಜ್ಯ ಬಗ್ಗೆ ಇವ್ರಿಗೇನು ದುಡ್ಡು ಮಾಡೋದು ಅಂತ ಬಿಟ್ಟರೆ ಬೇರೆ ಏನು ಮಾಡ್ಬೇಕಂತ ಅಧಿಕಾರ ಇಲ್ಲ ಇವ್ರಿಗೆ. ಇವ್ರಿಗೇನು ಬೇಕು? ದುಡ್ಡು ಬೇಕು. ಇವ್ರ ಮನೆ ಎಲ್ಲ ಇವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅವರಿಗೂ ಬೇಕು ಇವರಿಗೆ ಅಧಿಕಾರ. ಮತ್ತು ಬೇರೆ ಯಾರಿಗೂ ಅಧಿಕಾರ ಬೇಡ. ಅಷ್ಟೇ ಇವರು ಮಾತಾಡ್ತಾ ಇರೋದು. ದೇಶಕ್ಕಾಗಿ ಇವರು ಏನು ಮಾಡಿದ್ದಾರೆ ಹೋಗಲಿ. ಆಯಿತು, ಇವರು 60 ವರ್ಷ ದೇಶ ಆಳಿದ್ರಲ್ಲ, ಏನು ಮಾಡಿದ್ರು? ಬಡವ್ರನ್ನ ನಿರ್ಮೂಲನೆ ಮಾಡಿದ್ರ? ಬಡವ್ರನ್ನ ಇನ್ನೂ ಜಾಸ್ತಿ ಮಾಡಿದ್ರು. ಅದಕ್ಕೆ ಸರ್ ಆ ಒಂದು ಇದಕ್ಕೆ ಪಾಪ ಇವರು ನಮ್ಮ ದೇಶ ಸುಭಿಕ್ಷವಾಗಿರ್ಲಿ ಅಂತ ಪವಿತ್ರ ಸ್ನಾನ ಮಾಡಿದೆ ಕುಂಭಮೇಳದಲ್ಲಿ. ಪಕ್ಕ ಅದು ಅವ್ರು ಮಾಡಿದ್ದು 100ಕ್ಕೆ 100 ಸತ್ಯ. ಅದು ಒಳ್ಳೇದಾಗೋಕ್ಕೆ ಮಾಡಿದ್ದಾರೆ. ಇವರು ಹಾಳು ಮಾಡ್ಲಿಕ್ಕೆ ಮಾಡ್ತಾರೆ, ಅವರು ಒಳ್ಳೇದು ಮಾಡ್ಲಿಕ್ಕೆ ಮಾಡ್ತಾರೆ. ಹೆಂಗೆ ಮಾಡಿದ್ದಾರೆ ಮಾಡ್ಕೊಳ್ಳಿ. ಅವ್ರಿಗೆ ಹೆಂಗೆ ಮಾಡೋದೇನೋ ಇನ್ನೂ ಅದೇನೋ ಅದು ಮುಂದಕ್ಕೆ ಹೆಂಗೆ ಮಾಡ್ತಾರೆ. ಎಲ್ಲಾರ ಏನು ಮಾಡಿದ್ರು ಒಳ್ಳೇದು ಮಾಡೋದನ್ನು ಹೆಂಗೆ ಮಾಡೋದೇ ಅವ್ರ ಕೆಲಸ. ಇವ್ರು ಒಳ್ಳೇದು ಮಾಡಿದ್ರೆ ಏನು ಕೆಲಸ ಇಲ್ಲ. ಬಜರಂಗ್ ಲಾಲ್ ಅವರು ಹೆಚ್ಚಿಸಿ ನಮ್ಮ ಹಿಂದೂ ಧರ್ಮದ ಜನರನ್ನು ಹೆಚ್ಚಿಸಿ. ಹೌದು, ಹೆಚ್ಚಿಸಿ ಜನಸಂಖ್ಯೆ ಕರ್ನಾಟಕದಲ್ಲಿ ಈ ಎಲ್ಲ ಜನಕ್ಕೂ ಆದ್ಯತೆ ಕೊಡಿ. ಬರೀ ಒಂದೇ ಜಾತಿ ಒಂದೇ ಮತಕ್ಕೆಲ್ಲ ಆದ್ಯತೆ ಕೊಡಬೇಡಿ. ಎಲ್ಲರ ಜನರಿಗೂ ಕೊಡಿ. ಆಗುತ್ತೆ. ಆವಾಗ ನಮ್ಮ ಹಿಂದೂ ಉಳಿಯುತ್ತಾರೆ, ನಮ್ಮ ದೇಶ ಉಳಿತದೆ, ನಮ್ಮ ರಾಜ್ಯನೂ ಉಳಿತದೆ, ಒಳ್ಳೇದಾಗ್ತದೆ.